ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಧ್ಯಾಹ್ನ 3 ಗಂಟೆ ಹಂಗೆ ಹಚ್ಚು ಸ್ಕೂಲಲ್ಲಿ ಆ್ಯಕ್ಟಿವಿಟೀಸು ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿದ್ರು. ಸೊ ಹೋಗಿ ಬರೋಣ ಅಂಥೇಳಿ ಅಕ್ಕ ಹೊರಟಿದ್ರು. ಸರಿ ಆಯಿತು, ಪಾಪುನ ಕರ್ಕೊಂಡೋಗೋಣ, ಅವಳಿಗೂ ಒಂದು ಚೇಂಜಸ್ ಸಿಗುತ್ತೆ, ಅವಳು ಕೂಡ ಮಕ್ಳ ಜೊತೆ ಆಟ ಆಡ್ತಾಳೆ ಅಂತ ಹೇಳ್ಬಿಟ್ಟು ಸೊ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಹೇಗೆ ಅಂತಂದರೆ, ಸೊ ನಮ್ಮದೇನಾದರೂ ಇದೆ ಮನೆ ಕೆಲಸ ಅಥವಾ ಫಂಕ್ಷನ್ ಏನಾದ್ರೆ ಅಂದರೆ ಅಕ್ಕ ಮಿಸ್ ಮಾಡಲ್ಲ. ಸೊ ಅವ್ಳದ್ದೇನಾದರೂ ಇದೆ ಅಂದರೆ ನಾವು ಮಿಸ್ ಮಾಡಲ್ಲ. ಯಾಕೆ ಅಂತ ಅಂದರೆ, ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಆ ಬಾಂಡಿಂಗ್ನ ಅವರಿಬ್ಬರ ಮಧ್ಯೆ ಬೆಳೆಸಬೇಕು ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ನು. ಸೊ ಹಾಗಾಗಿ ಮಿಸ್ ಮಾಡಲ್ಲ ಅಷ್ಟೇ. ಇವಾಗ ಅವ್ನ ಪ್ರೋಗ್ರಾಮ್ ಇದ್ದಾಗ ನಾವು ಹೋದರೆ ಅವನಿಗೊಂದು ಖುಷಿ ಆಗುತ್ತೆ, ಓ ನನ್ನ ತಂಗಿ ಬಂದಿದ್ದಾಳೆ ಅಂತ. ಆ್ಯಕ್ಚುಲಿ ಅಲ್ಲಿ ಮ್ಯಾಮ್ ಕೇಳ್ತಾ ಇದ್ದಾರೆ, ನೇಮ್ ಹೇಳಿದ ತಕ್ಷಣ, ಓ ನಿನ್ನ ತಂಗಿ ಹೇಳ್ತೀಯ ಅಲ್ವಾ ನೀನು ಯಾವಾಗಲೂ ಇವಳೇನಾ ಅಂತ ಕೇಳ್ತಾ ಇದ್ರು. ಖುಷಿ ಆಯಿತು, ಅಂದರೆ ಅಲ್ಲೂ ಕೂಡ ಬಿಡಲ್ಲ, ಅಲ್ಲೂ ಹೇಳ್ತಾನೆ ಅಂತ ಹೇಳಿ ಒಂಥರ ಖುಷಿ ಅನ್ನಿಸ್ತು. ಇಂಗ್ಲಿಷಲ್ಲೂ ಹೇಳ್ಕೊಟ್, ಕನ್ನಡದಲ್ಲೂ ಹೇಳ್ಕೊಡ್ಬೇಕು ನೀನು. ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಏನಂತಾರೆ? ಕೋಳಿ. 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 ಇದು ಡಾಗ್. ಸ್ಕೂಲ್ ಹತ್ರ ಬಂದ್ವಿ. ನಾವು ಬಂದಿದ ತಕ್ಷಣನೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಇಲ್ಲಿ ಗ್ರ್ಯಾಂಡ್ ಪೇರೆಂಟ್ಸು ಮತ್ತು ಪೇರೆಂಟ್ಸು, ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ, ಅಜ್ಜಿ ತಾತ ಕೂಡ ಹಾಡು ಹೇಳ್ತಾ ಇದ್ರು. ಸೊ ಸಖತ್ ಖುಷಿ ಅನ್ನಿಸ್ತು ಅವ್ರನ್ನ ನೋಡಿ, ಎಷ್ಟು ಚೆನ್ನಾಗಿ ಮೊಮ್ಮಕ್ಳ ಜೊತೆ ಎಲ್ಲ ಮಿಂಗಲ್ ಆಗ್ತಾರಲ್ಲ, ಈ ಥರ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ನಾವು ಜಾಯಿನ್ ಮಾಡ್ಸಿರೋದು ಅಚ್ಚುನ SRS ಚಳ್ಳಕೆರೆಯಲ್ಲಿ. ಚೆನ್ನಾಗಿದೆ, ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಇಲ್ಲೇ ಸೇರಿಸಿದ್ವಿ. ಆ್ಯಂಡ್ ಇಲ್ಲಿ ಅಲ್ಲಿ ಅನ್ನೋದಕ್ಕಿಂತ ನಮಗೆ ಓಕೆ, ಇಲ್ಲಿ ಕಂಫರ್ಟ್ ಇದೆ, ಇಲ್ಲಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಸಾಕಷ್ಟೇನೆ. ಸೊ ನಮಗಿಲ್ಲೇನೋ ಚೆನ್ನಾಗಿದೆ ಅನ್ನೋ ಫೀಲಿಂಗ್ ಬಂತು, ಹಾಗಾಗಿ ಇಲ್ಲಿ ಜಾಯಿನ್ ಮಾಡಿಸಿರೋದು. ನನ್ನ ಮಗಳಂತೂ ಹೊಸ್ದಾಗಿ ಇವರು ಹೊಸ ಫೇಸಸ್ಸು ಆ ಥರ ಎಲ್ಲ ಅವಳಿಗೆ ಏನು ಇಟ್ಕೊಳ್ದಂಗೆ ಚೆನ್ನಾಗಿ ಆಟ ಆಡ್ಬಿಡ್ತಾಳೆ. ಬಟ್ ಹಾಗೆ ಆಟ ಆಡ್ತಾಳೆ, ಮನೆಗೆ ಬಂದ್ಬಿಟ್ಟು ಅಷ್ಟೇ ಆಟ ಮಾಡ್ತಾಳೆ. ಪರವಾಗಿಲ್ಲ, ಅವಳು ಅಷ್ಟು ಮಿಂಗಲ್ ಆಗ್ಬಿಟ್ಟು ಆಡ್ತಾಳಲ್ಲ, ಅದೇ ಖುಷಿ. ಯಾಕಂದರೆ ಮುಂಚೆ ಈ ಥರ ಎಲ್ಲ ಅವಳು ಮಿಂಗಲ್ ಆಗ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಎಲ್ಲರ ಜೊತೆ ಚೆನ್ನಾಗಿರ್ತಾಳೆ. ಸೊ ನೋಡಿ, ಹೊಸ್ದಾಗಿ ಹಚ್ಚು ಫ್ರೆಂಡ್ಸ್ ಇವರು. ಸೊ ಅವಳು ಹೋಗ್ಬಿಟ್ಟು ಅವ್ರನ್ನ ಬಿಡ್ತಾನೇ ಇಲ್ಲ, ಅಷ್ಟು ಆಟ ಆಡಿಸ್ತಾ ಇದ್ದಾಳೆ. ಆ್ಯಂಡ್ ಅಲ್ಲಿ ಮ್ಯಾಮ್ ಕೂಡ ಅವಳನ್ನ, ಲಿಟ್ರಲಿ ಹೇಳ್ತೀನಿ, ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಗೇಮ್ಸ್ ರೌಂಡಲ್ಲಿ. ನಾನು ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಇದೆ, ಹಾಕ್ತೀನಿ ನೋಡಿ. ಅಲ್ಲಿ ಮ್ಯಾಮ್ ಕೂಡ ಎತ್ಕೊಂಡು ಹೋದ್ರು ಅವಳನ್ನ, ಸೈಡಿಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಷ್ಟು ಆ್ಯಕ್ಟಿವ್ ಆಗಿರ್ತಾಳೆ ಹೊರಗಡೆ ಬಂದಾಗ, ಖುಷಿ ಆಗುತ್ತೆ ನೋಡಿ. ಸೊ ಈ ಸ್ಕೂಲಲ್ಲಿ ನಿಮ್ಮ ಮಕ್ಕಳು ಯಾರಾದರೂ ಸ್ಟಡಿ ಮಾಡ್ತಾ ಇದ್ದಾರಾ? ಕಾಮೆಂಟ್ ಮಾಡಿ, ಯಾಕಂದರೆ ನನಗೂ ಗೊತ್ತಾಗುತ್ತಲ್ಲ, ಹಾಗಾಗಿ ಕೇಳಿದೆ ಅಷ್ಟೇ. ಇನ್ನು ಇಲ್ಲಿ ಬಂದ್ಬಿಟ್ಟು ಗೇಮ್ಸು, ಅಂದರೆ ಇದು ಪೇರೆಂಟ್ಸಿಗೆ ಇದ್ದಿದ್ದಂಥ ಗೇಮ್ಸು. ಸೊ ಮತ್ತೆ ಅದಾದಮೇಲೆ ಪೇರೆಂಟ್ಸು ಮತ್ತು ಕಿಡ್ ಇಬ್ಬರಿಗೂ ಗೇಮ್ಸ್ ಇತ್ತು. ಫನ್ನಿ ಆಗಿತ್ತು, ಬಟ್ ಚೆನ್ನಾಗಿತ್ತು ಒಂಥರ. ಯಾಕೆ ಅಂತಂದರೆ ನಮ್ಮ ಸ್ಕೂಲ್ ಡೇಸಲ್ಲಿ ಸೊ ಆಡಿರ್ತೀವಿ, ಬಟ್ ಇವಾಗ ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಆಡೋದಿದೆಯಲ್ಲ, ಅದು ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ ನನ್ನ ಮಗಳಂತೂ ಮಣ್ಣಂತಲ್ಲ ಏನು ಅಂತಲ್ಲ ಬಿದ್ದು ಉಳ್ಳಾಡ್ತಿದ್ದಾಳೆ. ನೀನ್ ಚಿಯರ್ ಅಪ್ ಮಾಡ್ಬೇಕು, ಚಿಯರ್ ಅಪ್ ಮಾಡು, ಚಿಯರ್ ಅಪ್ ಮಾಡು. ಕ್ಲಾಪ್ ಮಾಡಚ್ಚು. ಬರ್ತಾರೆ ಇರು, ಅವನಿಗೆ ಫಸ್ಟೇ ಬರ್ತಾ ಇಲ್ಲ. ಅಂದರೆ ಅವ್ರದ್ದು ಇಲ್ಲೇನೆ ಫಸ್ಟ್ ಬಂತು ಈ ಪ್ಲೇಸಲ್ಲಿ. ನೈಟ್ 10 ಗಂಟೆ. ಸೊ ಅಚ್ಚು ಸ್ಕೂಲ್ ಹತ್ರ ಎಲ್ಲ ಹೋಗಿ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ತುಂಬ ತಲೆನೋವು ಬೇರೆ ಇದೆ. ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂಥೇಳಿ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ಸೊ ಜಾತ್ರೆ ಇದೆ ಅಲ್ಲ, ಹಾಗಾಗಿ ಫುಲ್ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಒಳಗಡೆ ಹೋಗು ಚಿನಿ, ಪಪ್ಪನ ಕರ್ಕೊಂಡು ಬಾ, ಹೋಗು. ಹೋಗು. ಸೊ ಅದಕ್ಕೆ
ಬೈಕಲ್ಲಿ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ಮತ್ತು ಇವತ್ತು ಇಲ್ಲಿ ದೇವಸ್ಥಾನದಲ್ಲಿ ಕಳಸ ಇಡ್ತಾರೆ. ಮತ್ತು ದೇವ್ರು ಬಂದುಬಿಟ್ಟು ಇವತ್ತು ಮದ್ಲಿಂಗಪ್ಪ ಆಗ್ತಾಯಿದೆ. ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಇವಾಗಲೂ ಪೂಜೆ ನಡೀತಿದೆ ಅನಿಸುತ್ತೆ, ಆದರೆ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ಅಲ್ಲಿಂದ ಬರೋ ಅಷ್ಟರಲ್ಲೇ ಸಿಕ್ಕಾಪಟ್ಟೆ ಲೇಟ್ ಆಯಿತು. ನೋಡಿದ್ರೆ ಹೆವಿ ನಾವು ಮಧ್ಯಾಹ್ನ ಸರಿಯಾಗಿ ಊಟ ಮಾಡಲಿಲ್ಲ. ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಹೆಡ್ಡೇಕ್ ಸ್ಟಾರ್ಟ್ ಆಯಿತು. ಅದಕ್ಕೆ ಹರಿ ಒಂದು ರೌಂಡ್ ಹೋಗ್ಬರೋಣ, ಹೆಂಗಿದ್ರು ಲೈಟಿಂಗ್ಸ್ ಹಾಕಿದಾರಲ್ವ ಚೆನ್ನಾಗಿರುತ್ತೆ, ಹೋಗ್ಬರೋಣ ಅಂತ ಅಂದ. ಸೊ ಇಲ್ಲಿ ಇಷ್ಟೇ. ಈ ಕಡೆ ಈ ಒಂದು ಬಿಲ್ಡಿಂಗ್ ಇದೆ ನೋಡಿ, ಅದ್ರ ಎದುರುಗಡೆ ಫುಲ್ಲು ರೋಡು. ಆ ರೋಡಲ್ಲಿ ತೇರು ಹೋಗೋವಂಥದ್ದು, ಅಂದರೆ ಅಲ್ಲಿ ತೇರು ಸ್ಟಾರ್ಟಾಗಿ ಇಲ್ಲಿ ಪಾದಗಟ್ಟೆ ಅಂತ ಕರೀತಾರೆ. ಸೊ ಇಲ್ಲಿ ತನಕ ನಮ್ಮ ಮನೆ ಮುಂದೆ ಇಲ್ಲಿ ಇಷ್ಟು ತನಕ ತೇರು ಬರುತ್ತೆ. ಈ ರೋಡಲ್ಲಿ ಯಾವುದೇ ಥರದ ಲೈಟಿಂಗ್ಸ್ ಹಾಕಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ದೊಡ್ಡ ತೇರಾಗಿರುತ್ತೆ. ಸೊ ಹಾಗಾಗಿ ಹಾಕಲ್ಲ. ಈ ರೋಡು ಮತ್ತು ಫುಲ್ ಟೆಂಪಲ್ ರೋಡ್ ಎಲ್ಲ ಕಡೆನೂ ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಹಾಗೆ ನಿಮಿಷ ಇರಿ, ಅಲ್ಲಿ ಫುಲ್ಲು ಕಾಣಿಸ್ತಿದೆ ನೋಡಿ, ಅದು ಆ ಕಡೆ ಆ್ಯಕ್ಚುಲಿ ಅದು ಕೆರೆ ಫುಲ್ಲು ನಮ್ಮ ಮನೆ ಹತ್ರ. ಸೊ ಮನೆ ಮುಂದೆ ಕೆರೆ, ಆ ಕೆರೆ ರೋಡ್ ಕೂಡ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ಈ ಸಲ. ಹಾಗೆ ಗಾಲಿ ಪೂಜೆ ಕೂಡ ಆಯಿತು ತೇರಿಂದು. ಸೊ ಇವಾಗ ಹೋಗಿ ಬರೋಣ ಅಂಥೇಳಿ. ನೈಟೆಲ್ಲ ಲೈಟಿಂಗ್ಸ್ ಮಧ್ಯೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಸರಿ ನಡ್ಕೊಂಡಂತೂ ಆಗಲ್ಲ, ಇವಾಗ ತುಂಬ ಟಯರ್ಡ್ ಅನ್ನಿಸ್ತಿದೆ. ಅದಕ್ಕೇ ಬೈಕಲ್ಲಿ ಹೋಗ್ಬರೋಣ ಅಂಥೇಳಿ ತೋರಿಸ್ತೀನಿ ನಿಮಗೆ ತೇರು. ಇಷ್ಟು ದಿನ ಇವಾಗ ಜಾತ್ರೆ ಮುಗಿದ್ಮೇಲೆ ಎಲ್ಲ ಫುಲ್ ಗರೀಲಿ ಫುಲ್ ಮುಚ್ಚಿಬಿಡ್ತಾರೆ ತೇರನ್ನ. ಸೊ ಅವಾಗ ನೋಡೋಕ್ಕಾಗಲ್ಲ, ಅದಕ್ಕೆ ಇವಾಗೆಲ್ಲ ತೆಗೆದ್ಬಿಟ್ಟಿದ್ದಾರಲ್ಲ ಜಾತ್ರೆಗೆ ಅಂಥೇಳಿ. ಸೊ ಹಾಗಾಗಿ ತೋರಿಸ್ತೀನಿ. ಈ ವರ್ಷ ಜಾತ್ರೆ ಮುಗಿದ್ಮೇಲೆ ಅದು ಗರಿನ ಅಂದರೆ ಕವರ್ ಮಾಡಿದ್ರೆ ನೆಕ್ಸ್ಟ್ ಇಯರೇ ಆ ಗರಿನ ತೆಗಿಯೋದು ಹಾಗೆ. ಸೊ ಲಾಸ್ಟ್ ಇಯರ್ ಹಾಕಿರೋಂಥ ಗರೀಲಿ ತೇರನ್ನೇನು ಮುಚ್ಚಿರ್ತಾರೆ ಇವಾಗ ತೆಗೆದಿದ್ದಾರೆ. ತೋರಿಸ್ತೀನಿ ತೇರು ಹೆಂಗಿದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಅಂತೂ, ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ನಡೆಯುತ್ತೆ. ಅದನ್ನು ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಹೋಗಿ ನೋಡ್ಕೊಂಬರೋಣ ನಿಮ್ಮ ಹೋಗ್ಬರೋಣ ಲೈಟ್ ನೋಡೋಕ್ಕೆ. ರೆಡಿ? ಎಷ್ಟು ಫುಲ್ಲು ಕುಂದಿದ್ದಾಳೆ. ಇಷ್ಟೊತ್ತಾದರೂ 10 ಗಂಟೆ ಆದರೂ ನಿದ್ದೆ ಬಂದಿಲ್ಲ ಇವಳಿಗೆ. ಸೊ ಸ್ಕೂಲಿಂದ ಎಲ್ಲ ಬರೋ ಅಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಗಡೆ ಹಿಂಗೆ ಹೋಗಿ ಬರೋಣ, ಬೈಕಲ್ಲಿ ಹೋದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅಂದ್ಬಿಟ್ಟು ಸೊ ಗಾಡಿ ತೊಗೊಂಡು ಬಂದ್ವಿ. ಈ ಥರ ಸಿಟಿ ಫುಲ್ ಮೇನ್ ರೋಡ್ ಫುಲ್ ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ. ಖುಷಿ ಆಯಿತು ನೋಡೋದಕ್ಕೆ. ಆ್ಯಕ್ಚುಲಿ ನಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಆಗಲ್ಲ ನಡ್ಕೊಂಡು ಹೋಗೋದಕ್ಕೆ. ತುಂಬ ಹೆಂಗೆ ಅಂದರೆ ವೆಹಿಕಲ್ ಭಾಳ ಇರುತ್ತೆ, ಎಷ್ಟೊತ್ತಾದ್ರೂ ವೆಹಿಕಲ್ ಕಮ್ಮಿ ಆಗಲ್ಲ. ಸೊ ಇವತ್ತು ದೇವಸ್ಥಾನದಲ್ಲಿ ಇನ್ನೂ ಕೂಡ ಪೂಜೆ ನಡೀತಾ ಇತ್ತು. ನೈಟ್ ಇವಾಗ 10 ಕಾಲ್ ಆಗ್ತಾ ಇದೆ. ಸೊ ಇನ್ನೂ ಕೂಡ ಪೂಜೆ ನಡೀತಾ ಇತ್ತು. ಇನ್ನು ಇವತ್ತಿಂದ ಇನ್ನು ಜಾತ್ರೆ ಹಿಂದಿನ ದಿನ ತನಕನೂ ಅಂದರೆ ಗುರುವಾರದ ತನಕನೂ ಸೊ ಚಿಕ್ಕ ತೇರು ಹೋಗುತ್ತೆ. ಅಂದರೆ ಹೆಂಗೆ ಅಂದರೆ ಒಂದಿನ ಇದು ವಾಹನಗಳು ಬರುತ್ತೆ ನೋಡಿ. ಸೊ ಆ ಥರ ವಾಹನಗಳು ಒಂದಿನ ಇದು ಹಾವಿಂದು, ಸೊ ಇನ್ನೊಂದಿನ ಆನೆದು, ಸೊ ಈ ಟೈಪಲ್ಲಿ ವಾಹನಗಳು ರೀತಿಲಿ ಹೊರಗಡೆ ಬರುತ್ತೆ ತೇರು. ನೋಡೋದಕ್ಕೆ ಖುಷಿ ಅನ್ಸುತ್ತೆ. ಆ್ಯಕ್ಚುಲಿ ಈ ಕಡೆ ನನಗೆ ಇಷ್ಟ ಆಗಿದ್ದೇನು ಅಂದರೆ ಪ್ರತಿಯೊಂದು ಹಬ್ಬನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ರೆಡಿ ಕೂಡ ಆಗಿರ್ತಾರೆ. ಸೊ ಅವ್ರನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ. ಆ್ಯಂಡ್ ಈ ಜಾತ್ರೆ ತುಂಬ ತುಂಬ ಗ್ರ್ಯಾಂಡಾಗಿ ನಡೆಯುವಂಥ ಜಾತ್ರೆ. ಸೊ ಎಷ್ಟು ಜನ ಅಂದರೆ ನೀವು ನಂಬಲ್ಲ, 5-6 ಲಕ್ಷ ಜನ ಮೇಲೆ ಸೇರಿ ಮಾಡುವಂಥ ಜಾತ್ರೆ ಇದು. ಇನ್ನೂ ಜನ ಸೇರ್ತಾನೆ ಇರ್ತಾರೆ, ಸಾಕಷ್ಟು ವರ್ಷ ತುಂಬ ಜನ ಸೇರ್ತಾರೆ. ಇವಾಗಲೇ ನೋಡ್ತಾ ಇರ್ಬೋದು ನೀವು ನೋಡಿ, ನೈಟ್ ಈಗ 10 ಕಾಲು ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಎಷ್ಟು ದೇವಸ್ಥಾನದ ಮುಂದೆ ಕ್ರೌಡ್ ಇದೆ ನೋಡಿ. ಸೊ ಎತ್ತಿನ ಗಾಡಿ, ಟ್ಯಾಕ್ಟ್ರಿ, ನನಗೆ ಖುಷಿ ಅನ್ಸುತ್ತೆ ಎತ್ತಿನ ಗಾಡೀಲಿ ಈಗಲೂ ಕೂಡ ಬರ್ತಾರೆ ದೇವಸ್ಥಾನಕ್ಕೆ. ಅದನ್ನ ನೋಡಿ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ. ಈಗಲೂ ಆ ಕಲ್ಚರ್ನ ರೂಢಿ ಮಾಡ್ಕೊಂಡಿದಾರಲ್ಲ, ಇನ್ನೂ ಬಿಡದೆ ಅಂತ ಹೇಳ್ಬಿಟ್ಟು. ಸೊ ಇದು ದೇವಸ್ಥಾನದ ಪಕ್ಕ ಅಂದರೆ ನಮ್ಮ ಅಕ್ಕವ್ರ ಮನೆ ಹತ್ರನೇ ದೇವಸ್ಥಾನ ನೋಡಿ. ಇದು ಅಕ್ಕ ಮನೆಯಿಂದ ನಾನು ವಿಡಿಯೋ ಮಾಡ್ತಿರೋದು. ಸೊ ಅದೇ ದೇವಸ್ಥಾನ. ಸೊ ದೇವಸ್ಥಾನದ ಬಿಲ್ಡಿಂಗ್ಗಳಿವು.
ಇವಾಗ ಹೊಸದಾಗಿ ಇನ್ನೂ ಎಲ್ಲಾನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಜಾತ್ರೆ ವರ್ಷತ್ತಿಗೆ ಎಲ್ಲ ನೀಟಾಗಿ ಮುಗಿಸ್ಬೇಕು ಅಂತ ಹೇಳಿ. ಸೊ ಕ್ಯೂ ಸಿಸ್ಟಮ್ ಮಾಡ್ಬೇಕು ಅಂತ. ಯಾಕಂದ್ರೆ ತುಂಬಾ ಕ್ರೌಡ್ ಇರತ್ತೆ. ಗಾಳಿ ಪೂಜೆ ಆಯ್ತು. ಸೊ ನೋಡಿ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು. ಇಲ್ಲೇ ಶಿವನ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಡ್ಕೊಂಡು ಹೋಗ್ಬೇಕು, ತುಂಬಾ ಚೆನ್ನಾಗಿರತ್ತೆ. ಸರಿ ಪೂಜೆ ಎಲ್ಲ ನಡೀತಾ ಇತ್ತು. ನಾವು ಹೋಗೋಣ ಅನ್ಕೊಂಡ್ವಿ. ಇಲ್ಲ ಸರಿ ಟೈಮ್ ಆಗ್ಬಿಟ್ಟಿದೆ, ಬೇಡ ನಾಳೆ ಬರೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಆದ್ವಿ. ಇನ್ನ ಪ್ರತಿದಿನನೂ ಪೂಜೆ ಇರುತ್ತೆ. ಸರಿ ಬೆಳಗ್ಗೆ ಎದ್ಬಿಟ್ಟು ತಿಂಡಿ ಮಾಡೋಣ ಅಂತ ಹೇಳಿ ಟೊಮೊಟೊ ಬಾತು. ಆಕ್ಚುಲಿ ನಾನು ಈ ರೆಸಿಪಿ ತೋರ್ಸಿದೀನಿ, ಬಟ್ ನಾನು ಹಂಗೆ ತೋರ್ಸಿದ್ದೆ. ಸೊ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಹೆಂಗ್ ಮಾಡ್ತೀನಿ ಅಂದ್ರೆ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿಕಾಯಿ, ಮತ್ತೆ ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸೊ ಇಷ್ಟನ್ನು ನಾನು ರುಬ್ಕೊಂತೀನಿ ಸ್ವಲ್ಪ ಚಕ್ಕೆ ಹಾಕ್ಬಿಟ್ಟು. ಸೊ ರುಬ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ ಅದ್ರದ್ದು ಹಸಿ ವಾಸನೆ ಹೋಗೋವರ್ಗು. ಆದ್ಮೇಲೆ ಆಸ್ ಯೂಶುವಲ್ ನಾನು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮತ್ತೆ ಮಸಾಲೆ ಏನೇನ್ ಹಾಕ್ಬೇಕು ಹಾಕಿ ಮಾಡ್ತೀನಿ ಅಷ್ಟೇನೆ. ಚೆನ್ನಾಗಿದ್ಯಾ ಅಮ್ಮ ಗ್ರೇಪ್ಸ್? ಗ್ರೇಪ್ಸ್ 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 ಅನ್ನು ಗ್ರೇಪ್ಸ್ ಚೆನ್ನಾಗಿದ್ಯಾ? ನನ್ನ ಮಗಳು ಫ್ರೆಶ್ ಅಪ್ಪೇ ಆಗಿಲ್ಲ. ನಾನು ತಿಂಡಿ ಮಾಡ್ತಾ ಇದ್ದೀನಿ. ಅವಳು ನೋಡಿದ್ರೆ ಗ್ರೇಪ್ಸ್‌ನ ನೋಡಿ ಬಿಡ್ಲೇ ಇಲ್ಲ. ಗ್ರೇಪ್ಸ್ ಕೊಡು ಅಂತ ಅಂದ್ಲು. ಸರಿ ನಾನು ಫಸ್ಟೇ ವಾಶ್ ಮಾಡಿಡಲ್ಲ ಯಾವುದೇ ಹಣ್ಣುಗಳನ್ನ. ಅವಳು ತಿಂತೀನಿ ಅನ್ನೋ ಟೈಮಲ್ಲಿ ನಾನು ನೀಟಾಗಿ ಉಪ್ಪಲ್ಲಿ ವಾಶ್ ಮಾಡ್ಬಿಟ್ಟು ಕೊಡ್ತೀನಿ, ಉಪ್ಪು ನೀರಲ್ಲಿ. ಸೊ ಫಸ್ಟು ಅಂದ್ರೆ ತಿಂಡಿ ತಿನ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಸರಿ ಹಣ್ಣೇ ತಿನ್ಲಿ ಅಂತ ಹೇಳ್ಬಿಟ್ಟು, ಹಾಗೆ ಟೊಮಾಟೊ ಸ್ವಲ್ಪ ಧೂಳು ಜಾಸ್ತಿ ಇತ್ತು ಹೊರಗಡೆ, ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳಿ ಸೊ ಅದನ್ನು ಕೂಡ ವಾಶ್ ಮಾಡ್ತಾ ಇದ್ದೆ. ರಾತ್ರಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ತುಂಬಾನೇ ಚೆನ್ನಾಗಿ ಹಾಕ್ಬಿಟ್ಟಿದ್ದಾರೆ. ಸಿಟಿ ಫುಲ್ ಕವರ್ ಮಾಡಿದ್ದಾರೆ. ಒಂದು ಏರಿಯಾನು ಬಿಟ್ಟಿಲ್ಲ. ಬಟ್ ಮೇಯ್ನು ತೇರ್ ಹೋಗೋಂಥದ್ದು ಇಲ್ಲಿ ನಮ್ಮ ಮನೆ ಪಕ್ಕದ ರೋಡು. ಅಲ್ಲಿ ಯಾವ್ದೇ ತರದ್ ಲೈಟಿಂಗ್ಸ್ ಹಾಕಲ್ಲ. ಸೈಡಿಗೆ ಹಾಕಿದ್ದಾರೆ, ಮಧ್ಯದಲ್ಲೆಲ್ಲ ಹಾಕಿಲ್ಲ. ಯಾಕಂದ್ರೆ ತೇರ್ ತುಂಬಾ ದೊಡ್ಡದಲ್ಲ. ಸೊ ಬರ್ತಾ ಇರ್ಬೇಕಾದ್ರೆ ಟಚ್ ಆದ್ರೆ ಸುಮ್ನೆ ರಿಸ್ಕ್ ಯಾಕೆ ಅನ್ಬಿಟ್ಟು ಈ ರೋಡಲ್ಲಿ ಯಾವ್ದೇ ತರದ್ದು ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿಲ್ಲ. ಸಿಕ್ಕಾಪಟ್ಟೆ ಜನ ಸೇರುವಂತ ಒಂದು ಜಾತ್ರೆ ಅಂತ ಹೇಳ್ಬೋದು, ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿದು. ಯಾರಿಗೆಲ್ಲ ಗೊತ್ತಿದೆ, ಯಾರೆಲ್ಲ ಇಲ್ಲಿಗೆ ಬರ್ತೀರಾ ಅನ್ನೋದನ್ನ ನಂಗೆ ಕಾಮೆಂಟ್ ಅಲ್ಲಿ ತಿಳಿಸಿ, ನನ್ಗೂ ಗೊತ್ತಾಗುತ್ತೆ. ಸೊ ನಮ್ಮೂರಿಗೆ ಜಾತ್ರೆಗೆ ಯಾರೆಲ್ಲ ಬರ್ತಾರೆ ಅಂತ ಹೇಳಿ. ಹಾಗೆ ನಾನು ನಮ್ಮ ಮನೆಯಿಂದ ಒಂಚೂರು ಕೆಳಗೆ ಇಳಿದ್ಬಿಟ್ಟು ಕೂಡ ನನಗೆ ವಿಡಿಯೋ ಮಾಡಕ್ ಕಷ್ಟ ಆಗುತ್ತೆ. ಏನಕ್ಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ, ಅಷ್ಟು ಕ್ರೌಡ್ ಏನಕ್ಕೆ ಇರುತ್ತೆ ಅಂದ್ರೆ, ಮನೆ ಮುಂದೆ ನೋಡಿ ಸ್ವಲ್ಪ ಜಾಗ ಏನಾದ್ರು ಇತ್ತು ಅಂದ್ರೆ 1,000-1,500 ಕೊಟ್ಬಿಟ್ಟಾದ್ರೂ ಬಾಡಿಗೆ ತಗೋತಾರ ಅವತ್ತು. ಅಂದ್ರೆ ತುಂಬಾ ಲಕ್ಷಾಂತರ ಜನ ಸೇರ್ತಾರ ನೋಡಿ. ಜಾಗ ಸಿಗಲ್ಲ. ಯಾಕಂದ್ರೆ ಎಲ್ಲಾ ಹೊಲಗಳು ಇರ್ಬೋದು, ಒಂದ್ ತೋಟ ಇರ್ಬೋದು, ಅಥವಾ ಮನೆ ಹತ್ರ ಜಾಗ, ಸೈಟ್ಗಳು ಎಲ್ಲಾನು ಬಾಡಿಗೆ ಕೊಡ್ತಾರೆ. ಯಾವ್ದು ಕೂಡ ಫ್ರೀ ಇರೋದಿಲ್ಲ. ಅಷ್ಟು ಜಾಗಕ್ಕೆ ಡಿಮ್ಯಾಂಡ್ ಇರುತ್ತೆ ಜಾತ್ರೆ ಟೈಮಲ್ಲಿ. ನೀವು ಕೂತ್ಕೋಕಂದ. ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಒಂದ್ ಅಂಗೈ ಅಗಲ ಜಾಗಕ್ಕೂ ಡಿಮ್ಯಾಂಡ್ ಅಂತ ಹೇಳ್ಬೋದು. ಹಂಗಾಗಿ ಇಲ್ಲಿ ನಮ್ಮ ಮನೆ ಮುಂದೆ ಕೂಡ ಎಲ್ಲಾ ಇದು ಅಂಗಡಿಗಳು ಹಾಕೊಂಡ್ಬಿಡ್ತಾರೆ. ಅಂಡ್ ಜನ ಓಡಾಡ್ತಿರ್ತಾರೆ. ಇಲ್ಲಿ ಮೊದ್ಲೇ ಧೂಳು, ಹೇಳೋದೇ ಬೇಕಿಲ್ಲ. ಇನ್ನು ಆ ಜನ, ಲಕ್ಷಾಂತರ ಜನದಲ್ಲಿ ನಾನ್ ಹೋಗಿ ಏನ್ ವಿಡಿಯೋ ಮಾಡೋದಕ್ಕಾಗತ್ತೆ. ಸೊ ನೋಡೋದು ಅಟ್ಲೀಸ್ಟ್ ನಾನು ಜಾತ್ರೆಗಾದ್ರೂ ಮಾಡ್ಕೊಳ್ಳಿಲ್ಲ ಅಂದ್ರು ಮರ್ಪರ್ಸೆ ಅಂತ ಮಾಡ್ತಾರೆ, ಮರ್ಪರ್ಸೆಗಾದ್ರೂ ನಾನು ವಿಡಿಯೋ ಮಾಡ್ತೀನಿ. ನಾನು ನನ್ನ ಲೈಫಲ್ಲಿ ನೋಡಿರೋ ಅಂತ ಬಿಗ್ಗೆಸ್ಟ್ ಜಾತ್ರೆ ಅಂತ ಅಂದ್ರೆ ಇದೇ ಜಾತ್ರೆನೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಫ್ಲಿಪ್ಕಾರ್ಟ್ ಇಂದ ಒಂದ್ ಡ್ರೆಸ್ ನ ತರಿಸಿದ್ದೆ. ಇವಾಗಂತೂ ಇದು ಟ್ರೆಂಡಿಂಗ್ ಡ್ರೆಸ್ ಅಂತ ಹೇಳ್ಬೋದು. ಎಲ್ಲಾ ಕಡೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಟ್ರೆಂಡಿಂಗ್ ಇದೆ ಇದು. ಸೊ ನಾನು ಕೂಡ ತರಿಸಿದ್ದೆ. ನೋಡಿ ನನ್ ಮಗಳು ವಿಡಿಯೋ ಮಾಡೋದಕ್ಕೆ ಬಿಡಲ್ಲ, ಹಿಂಗ್ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಚೆಲ್ಲೋ ಆಗಿಲ್ಲ, ಚೆಲ್ಲಿದ್ರೆ ಹೊಡಿತೀನಿ ನಾನು. ಸಿ ಈ ಡ್ರೆಸ್ಸು, ಇದ್ರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ. ನಾನು ಈ ಕಲರ್ ನನ್ನ ಸ್ಕಿನ್ನಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ಕಲರ್ನ ತರಿಸ್ಕೊಂಡಿದ್ದೀನಿ ನಾನು. ಇನ್ಸ್ಟಾ ಓಪನ್ ಮಾಡಿದ್ರೆ ಇವಾಗ ಟ್ರೆಂಡಿಂಗ್ ಡ್ರೆಸ್ ಅಂತ ಹೇಳ್ಬೋದು. ಬಟ್ ಮುಂಚೆ ನನಗೆ ಹೆಂಗಿತ್ತು ಗೊತ್ತಾ, ಯಾರಾದ್ರೂ ಒಂದ್ ಡ್ರೆಸ್ ಹಾಕಿದಾರೆ ಅಂದ್ರೆ ಆ ತರ ಡ್ರೆಸ್ ನನಗೆ ಹಾಕೊಳ್ಳೋ ಆಗಿಲ್ಲ. ಬೇರೆ ತರ ಟ್ರೈ ಮಾಡ್ಬೇಕು, ಹಾಕಿರೋ ತರ ಹಾಕ್ಬಾರ್ದು ಅನ್ನೋದು ನನಗೆ. ಬಟ್ ಇವಾಗ ಏನಾಗಿದೆ, ಎಲ್ಲಾ ವೆಬ್ಸೈಟ್ ಅಲ್ಲಿ, ಎಲ್ಲಾ ಅಪ್ಲಿಕೇಶನ್ಸ್ ಅಲ್ಲೂ, ಅಂದ್ರೆ ಈ ಆಪ್ಗಳು ಯಾವ್ದೇ ಒಂದು ಆಪ್ ಓಪನ್ ಮಾಡಿದ್ರು ಸೊ ಒಂದ್ರಲ್ಲಿ ಇರೋ ಡ್ರೆಸ್ ಮತ್ತೆ ಇನ್ನೊಂದು ಆಪ್ ಅಲ್ಲಿ ರಿಪೀಟ್ ಆಗುತ್ತೆ. ಸೊ ಏನೂ ಮಾಡಕ್ ಆಗಲ್ಲ, ಎಲ್ಲರೂ ಹಾಕಿರೋ ತರ ತಗೊಳ್ಳೇಬೇಕು. ಬಟ್ ಮುಂಚೆ ಹಂಗೆ ಇದ್ದಿದ್ದು ಮೈಂಡ್ ಸೆಟ್. ಒಬ್ರು ಹಾಕಿದಾರೆ ಅಂದ್ರೆ ನಾವು ಬೇರೆ ತರ ಹಾಕೋಣ ಅಂತ ಹೇಳಿ. ಬಟ್ ಇವಾಗ ಎಲ್ಲರೂ ಹಾಕೋ ತರದ್ ನಾವು ತಗೊಳ್ಳೇಬೇಕು, ಹಂಗಿದೆ. ಸೊ ಪ್ಯಾಂಟು ಮತ್ತೆ ದುಪ್ಪಟ್ಟ ಬಂದಿದೆ. ಇದು ನನ್ನ ಮಗಳದು ಫ್ರಾಕ್. ಏನಕ್ಕೆ ತೋರಿಸ್ತಾ ಇದೀನಿ ಅಂದ್ರೆ, ನಾನು ಆಕ್ಚುಲಿ ಇದನ್ನ ಅವಳು 2 ವರ್ಷದ ಬರ್ತ್ಡೇಗೆ ತಗೊಂಡಿದ್ದಂಥದ್ದು ಈ ಫ್ರಾಕ್. ಒಂದ್ ನಿಮಿಷ ಕೊಡ್ತೀನಿ, ವೆಯ್ಟ್. ಸರಿ ಕೊಡ್ತೀನಿ ಇರು.
ಸೊ ಇದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ಹಾಕಿದೀನಿ. ಸೊ ತುಂಬಾ ಜನ ನಂಗೆ ಕೇಳ್ತಾ ಇದಾರೆ ಪರ್ಸನಲ್ ಆಗಿ ಈ ಫ್ರಾಕ್ ಎಲ್ಲಿ ತಗೊಂಡಿದ್ದು ಅಂತ ಹೇಳಿ. ಈ ಫ್ರಾಕ್ ನಾನು ಫಸ್ಟ್ ಕ್ರೈನಲ್ಲಿ ತಗೊಂಡಿದ್ದು 2 ವರ್ಷದ ಫೋಟೋ ಶೂಟ್ಗೆ ಅಂತ ಹೇಳಿ ತಗೊಂಡಿದ್ದು ಪಾಪುಗೆ. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ಹಿಂಗೆ ಇತ್ತು, ಇಲ್ಲಿ ಅಷ್ಟು ಫಿನಿಶಿಂಗ್ ಬಂದಿರ್ಲಿಲ್ಲ. ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಈ ಕಡೆ ಬೌನ ನೀಟಾಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು. ಮತ್ತೆ ಇದು ಜಸ್ಟ್ ಇಷ್ಟೇ ಇದ್ದಿದ್ದು ಲೇಯರು, ಇದು ಕ್ಯಾನ್ ಇರ್ಲಿಲ್ಲ. ಮತ್ತೆ ಇದು ಒಳಗಡೆ ಈ 2 ಲೇಯರ್ನು ನಾನು ಎಕ್ಸ್ಟ್ರಾ ಹಾಕ್ಸಿದ್ದು. ಏನಕ್ಕೆ ಅಂದ್ರೆ ಒಂಥರ ಬೇಬಿ ಡಾಲ್ ಫ್ರಾಕ್ ತರ ಕಾಣಿಸುತ್ತೆ ನೋಡಿ, ಹಿಂಗ್ ನಿಲ್ಸಿದ್ರೆ ಹಿಂಗೆ ನಿಲ್ಲುತ್ತೆ. ಸೊ ಹಂಗಾಗಿ ನಾನ್ ರೆಡಿ ಮಾಡ್ಸಿರೋದು ಈ ಫ್ರಾಕ್ ನ. ಆ ಕಡೆ ತಗೊಂಡ್ ಹೋಗ್ಬೇಕು. ಹಾಕ್ಬೇಕಾ? ಒಂದ್ ನಿಮಿಷ ಇರು. ಸೊ ಇದ್ ರೆಡಿ ಮಾಡ್ಸಿರೋದು ಫಸ್ಟ್ ಕ್ರೈಯಲ್ಲಿ ತಗೊಂಡಿದ್ದು. ಯಾಕಂದ್ರೆ ಫೋಟೋಗೆ ಸ್ವಲ್ಪ ಫ್ರಿಲ್ ಬಂದ್ರೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಈ ತರ ಆಲ್ಟರ್ ಮಾಡ್ಸಿದೀನಿ. ಡ್ರೆಸ್ ಅಂತೂ ಅಲ್ಟಿಮೇಟ್ ಆಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂತ ಅಂದ್ರೆ ನಾನು ಲಿಂಕ್ ನ ಕೇಳಿ ಕೊಡ್ತೀನಿ, ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಈ ಡ್ರೆಸ್, ಅಂಡ್ ಡಿಸ್ಕೌಂಟ್ ಕೂಡ ಆಗುತ್ತೆ ನಿಮ್ಗೆ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್, ಕಮೆಂಟ್. ಟೇಕ್ ಕೇರ್ ಎಲ್ರಿಗೂ. ಬಾಯ್.